ಓಕೆ, ಚಂದ್ರಶೇಖರ್ ಎಲ್ಲಿದ್ದೀರಿ? ಚಂದ್ರಶೇಖರ್, ಹೌ ಇಸ್ ಇಟ್ ಗೋಯಿಂಗ್? ಚಂದ್ರಶೇಖರ್, ಖಂಡಿತವಾಗ್ಲು ನಾನು ಬೆಳಗ್ಗೆ ರಾಮನಗರ, ಮಧ್ಯಾಹ್ನ ನಂತರ ಚನ್ನಪಟ್ಟಣ ಎರಡು ಕಡೆ ಸಿಟಿ ಮತ್ತು ಹಳ್ಳಿ ಎರಡು ಕಡೆ ಕೂಡ ಸುತ್ತಾಡಿದ್ದಂಥದ್ದು. ಸೊ ಬೇಸಿಗೆ ಬಿಸಿಲು ಯಾವ ರೀತಿ ಕಾವಿದೆ ಅದೇ ರೀತಿಯಾದಂಥ ಕಾವು, ಚುನಾವಣಾ ಕಾವು ಲೋಕಸಭೆಯಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ನಾವು ಇಡೀ ಕ್ಷೇತ್ರಗಳನ್ನು ಸುತ್ತದಂಥ ಸಂದರ್ಭದಲ್ಲಿ ಒಂದು ಕಡೆ ಡಿ ಕೆ ಸುರೇಶ್, ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಎರಡು ಹೆಸರುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಸಮಬಲದ ಹೋರಾಟದ ರೀತಿಯಲ್ಲಿದೆ. ಒಂದು ಕಡೆ ರಾಮನಗರದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥದ್ದು, ಇಲ್ಲಿ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಇರ್ತಕ್ಕಂಥದ್ದು. ಸೊ ಎರಡು ಕಡೆ ಕೂಡ ಸಮಬಲದ ಹೋರಾಟ. ಒಂದು ಕಡೆ ನಾವು ಮೋದಿ, ದೇವೇಗೌಡರು, ಕುಮಾರಣ್ಣ ಈ ರೀತಿಯಾದಂಥ ಹೇಳಿಕೆಗಳು ಬಂದರೆ, ಮತ್ತೊಂದು ಕಡೆ ಸುರೇಶ್ ಅಣ್ಣ, ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೆಸರುಗಳು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ನಿಜಕ್ಕೂ ಒಂದು ರೀತಿ ಸಮಬಲದ ಹೋರಾಟ ಎರಡು ಕಡೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಭಾಳ ಕುತೂಹಲ ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ JDS ಅನ್ನುವಂಥದ್ದು ವರ್ಚಸ್ಸು ಎಷ್ಟಿದೆಯೋ ಕಾಂಗ್ರೆಸ್ನ ವರ್ಚಸ್ಸು ಕೂಡ ಅಷ್ಟೇ ಇದೆ. ಸೊ ಈ ಬಾರಿಯ ಚುನಾವಣೆ ಭಾಳ ನೇರ ಚುನಾವಣೆ ಮತ್ತು ನೇರ ಪೈಪೋಟಿ ಫೈಟ್ ನಡೀತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕಾರ್ಯಕರ್ತರು ಒಂದು ಕಡೆ ಆದರೆ ಸೈಲೆಂಟ್ ವೋಟರ್ಸ್ಗಳು ಕೂಡ ಒಂದು ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಯಾವ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಹೃದಯವಂತ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ, ಕಾಲೇಜ್ ಕಟ್ಟಿಸಿದ್ದಾರೆ, ಗ್ರೌಂಡ್ ಮಾಡಿಸಿದ್ದಾರೆ, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಈ ರೀತಿಯಾದಂಥ ಸಮಬಲದ ಹೋರಾಟ ಅಥವಾ ಈ ರೀತಿ ಇಡೀ ರಾಜ್ಯವನ್ನೇ ಗಮನ ಸೆಳೀತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತಂದ್ರೆ ಅದು ನಿಜಕ್ಕೂ ಬೆಂಗಳೂರು ಗ್ರಾಮಾಂತರ. ಸೊ ಹೀಗಾಗಿ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಬಹಳ ಜನರಷ್ಟೇ ಅಲ್ಲ, ಅಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಯಾರು ಗೆಲ್ಲಬಹುದು ಈ ರೀತಿಯಾದಂಥ ಒಂದು ಕುತೂಹಲ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಜನ ನಾವು ಬೆಟ್ ಕಟ್ತೀನಿ ಅನ್ನುವಂಥ ಹಂತಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಕ್ಷೇತ್ರ ಬಹಳಷ್ಟು ಗಂಭೀರವಾಗಿದೆ ಮತ್ತು ಎಲ್ಲ ಇಡೀ ರಾಜ್ಯದ ಗಮನ ಸೆಳೀತಾ ಇರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಇಡೀ ಕ್ಷೇತ್ರದಲ್ಲಿ ಮತ್ತು ಇನ್ನೂ 1 ಗಂಟೆಗಳ ಕಾಲ ಅವಕಾಶ ಇರೋದ್ರಿಂದ ಸೊ ನಾನು ಈ ವೋಟ್ ಹಾಕ್ಬೋದಾ, ನಾನು ಈಗ ವೋಟ್ ಹಾಕ್ಬೋದಾ ಅನ್ನೋಂಥ ಹೇಳಿಕೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಚಂದನ್ ಶರ್ಮಾ, ಫ್ಯಾಂಟಾಸ್ಟಿಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.